ಉಷ್ಟ್ರಾಸನ. ನೀಲ್ ಡೌನ್. ಮಂಡಿ ಮೇಲೆ ನಿಂತ್ಕೊಳ್ಳಿ. ಮಂಡಿಗಳು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಈಸಿ ಮೆಥಡ್ ತೋರಿಸ್ತಾ ಇರೋದು. ಮೊಣಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಎಲ್ಲರೂ ಮೊಣಕೈ ಲಾಕ್ ಮಾಡಿ ಸೀಲಿಂಗ್ ಕಡೆಗೆ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ, ಎಕ್ಸೇಲ್, ಬೆಂಡ್ ಬ್ಯಾಕ್. ನಿಧಾನ ಹಿಂದಕ್ಕೆ ಹೋಗಿ. ಇದು ಮಾಡೋದ್ರಿಂದ ಗೂನ್ ಬೆನ್ನಿದ್ರೆ ಕಡಿಮೆ ಆಗುತ್ತೆ. ಮತ್ತು ರಿಪ್ಸ್ ಭಾಗ, ಚೆಸ್ಟ್ ಭಾಗ ಓಪನ್ ಆದಾಗ ಆಗ್ತಾ ಇರೋದ್ರಿಂದ ನಿಮಗೆ ಬ್ರೀದಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಉಸಿರಾಟ ತೊಂದರೆ ಇರೋರಿಗೆ ಇದು ಅನುಕೂಲ. ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ, ತೈಸೆಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಲಿ. ಸ್ಲೋಲಿ ಕಮ್ ಬ್ಯಾಕ್. ಫಾರ್ವರ್ಡ್ ಬೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಕೈಗಳು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕು. ರಿಲ್ಯಾಕ್ಸ್ ಮಾಡುವಾಗ ಬಟಕ್ಸ್ ಡ್ರಾಪ್ ಮಾಡಬೇಕು ಹೀಲ್ಸ್ ಮೇಲೆ. ಸೆಕೆಂಡ್ ರೌಂಡ್ ಮಾಡಿ. ಮಂಡಿ ಯಾರಿಗೆ ಸೇರಿಸಿ ಮಾಡೋಕ್ಕಾಗುತ್ತೋ ಅವ್ರು ಮಾಡ್ಬೋದು. ಕಷ್ಟ ಆದರೆ ಮಂಡಿ ಸ್ವಲ್ಪ ಅಗಲನೇ ಇಟ್ಕೊಳ್ಳಿ. ಈಗ ಕೈಗಳನ್ನು ಬಟಕ್ಸ್ ಮೇಲೆ ಇಡಿ. ಕೈನ ಹೆಬ್ಬೆರಳಿಂದ ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ನಿಧಾನ ಹಿಂದಕ್ಕೆ ಹೋಗಿ. ಈಗ ಯಾರಿಗಾಗುತ್ತೋ ಅವರು ಪಾದದ ಮೇಲೆ ಕೈಯನ್ನು ಇಡೋಕ್ಕೆ ಟ್ರೈ ಮಾಡಿ. ಹಸ್ತಗಳನ್ನ ಪೂರ್ತಿ ಪಾದದ ಮೇಲೆ ಇಡಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ತೈಸ್ ಭಾಗನೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಹಿಪ್ಸ್ ಭಾಗ ಟೈಟ್ ಮಾಡಿ ಮುಂದಕ್ಕೆ ನೂಕೋದ್ರಿಂದ ಹಿಪ್ಸಲ್ಲಿರೋ ಎಕ್ಸ್ಟ್ರಾ ಫ್ಯಾಟು ಕರಗಬೇಕು. ಸೈಡ್ ರಿಪ್ಸಲ್ಲಿ, ಲೋವರ್ ಅಬ್ಡಮನ್ ಭಾಗದಲ್ಲಿರೋದೆಲ್ಲ. ಉಸಿರಾಟದ ಕಡೆ ಗಮನ ಇರಲಿ. ದೃಷ್ಟಿ ನೇರ ಹಿಂದಕ್ಕೆ ನೋಡಬೇಡಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಯಾರಿಗಾಗುತ್ತವರು ಪಾದದ ಮೇಲೆ ಕೈ ಇಡಿ. ಆಗದೇ ಇರೋರು ಸೊಂಟದ ಮೇಲೆ ಕೈ ಇಟ್ಕೊಂಡು, ಅಂದರೆ ಬಟಕ್ಸನ್ನು ಮುಂದಕ್ಕೆ ನೂಕಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಬೇಕು ಸ್ಥಿತಿನಲ್ಲಿ. ತೈಸನ್ನು ಗಮನಿಸಿ, ಸ್ಟ್ರೆಚ್ಚಿಂಗನ್ನು ಗಮನಿಸಿ. ತೈಸ್ ಭಾಗ ಸ್ಟ್ರೆಚ್ ಆಗ್ತಾ ಇರೋದು. ನಿಧಾನ ಮೇಲಕ್ಕೆ ಬನ್ನಿ. ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಂಡು ಈಗ ನಿಧಾನ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಫಾರ್ವರ್ಡ್ ಬೆಂಡ್ ಮಾಡ್ತಿರಲ್ಲ ಆವಾಗ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ. ಬ್ಯಾಕ್ ಬೆಂಡಿಂಗ್ ಮಾಡಾದ್ಮೇಲೆ ಈ ಥರ ಫಾರ್ವರ್ಡ್ ಬೆಂಡ್ ಮಾಡಿದ್ರೆ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಇರಬೇಕು. ಬಟಕ್ಸ್ ಲಿಫ್ಟ್ ಆಗಬಾರ್ದು. ಡ್ರಾಪ್ ಮಾಡ್ತಾ ಮಾಡಬೇಕು. ನಿಧಾನ ಮೇಲಕ್ಕೆ ಬನ್ನಿ. ನೇರ ಕೂತ್ಕೊಳ್ಳಿ. ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ.